ಸ್ವತಃ ಪ್ರಜಾಧ್ವನಿ ಟಿವಿ ತಂಡಕ್ಕೆ ಕರೆ ಮಾಡ್ತಾರೆ. ಕಸದ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ವಿದ್ಯುತ್ ಸಮಸ್ಯೆ ಇರ್ಬೋದು. ಯಾಕೆಂದ್ರೆ ನೀವು ಎಲ್ಲೇ ಹೋದ್ರು ಕೂಡ ವಿಜಯನಗರ ಪೋಸ್ಟೇಜ್ ಅಂದ್ರೆ ಅದಕ್ಕೆ ಅದೊಂದು ವ್ಯಾಲ್ಯೂ ಇದೆ, ಅದಕ್ಕೆ ಅದೊಂದು ಗೌರವ ಇದೆ. ಆದ್ರೆ ಅಂತ ಒಂದು ಏರಿಯಾಗೆ ನೋಡಿದ್ರೆ ಕಸದ ಒಂದು ಬೀಡಾಗಿದೆ. ಮಳೆ ಬಂದಾಗ ಸ್ಟ್ರೀಟ್ ಲೈಟ್ ಹೋಗಿದೆ. ನಾವು ಅವತ್ತಿಂದ ಮುಡ ಫಾಲೋ ಅಪ್ ಮಾಡ್ತಾ ಇದೀವಿ. ಇವತ್ತು ಬರ್ತಾ ಇದ್ರೆ ನಾಳೆ ಬರ್ತಾರೆ, ನಾಡಿದ್ದು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. 4-5 ದಿನದಿಂದ ಬಂದಿಲ್ಲ. ಇಲ್ಲಿ 8 ಗಂಟೆ ಮೇಲೆ ಎಲ್ಲ ಬಂದು ಇಲ್ಲಿ ಕೂತ್ಕೊಂಡು ಕುಡಿಯೋದು ಮಾಡೋದು ಆ ತರ ಎಲ್ಲಾ ತರಾನು ನಡೆಯುತ್ತೆ. ಇಲ್ಲಿ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬರುತ್ತೆ. ಕೆಲವೊಮ್ಮೆ 10 ದಿನನೂ ಬರೋದೇ ಇಲ್ಲ. ಮಹಿಳೆಯರಿಗೆ ಸೇಫ್ಟಿ ಇಲ್ವೇ ಇಲ್ಲ ಮೇಡಮ್. ಅದಕ್ಕೆ ಭಯ ಆಗುತ್ತೆ. ಕತ್ತಲ್ ಸರ ತೆಗೆದುಬಿಟ್ಟು ಇಟ್ಬಿಟ್ಟು ಮನೇಲಿ ಇಟ್ಬಿಟ್ಟು ಹೋಗ್ಬೇಕು. ಟೀಲ ಸುಮಾರು ಕಳ್ತನ ಆಗಿದೆ. ಅವ್ರ ಬಗ್ಗೆ ಮಾತಾಡಿದ್ರೆ ನನ್ನನ್ನು ಅವರು ಎಲ್ಲಿ ಟಾರ್ಗೆಟ್ ಮಾಡ್ತಾರೋ ಅನ್ನೋದು ಭಯ. ಹೆಸರು ಹೇಳಲ್ಲ, ತುಂಬಾ ಜನ ಟಾರ್ಗೆಟ್ ಮಾಡಿದ್ರು. ಆದ್ರೆ ಅಲ್ಲೂ ಸಹ ನನ್ನ ಮೇಲೆ ಕೊಲೆ ಮಾಡೋದಿಕ್ಕೆ ಕಿಟಕಿ ಎಲ್ಲ ಮುರಿದಿ ನುಗ್ಗಕ್ಕೆ ಸ್ಟಾರ್ಟ್ ಆದ್ರು. ನಾನು ಧೈರ್ಯವಂತೆ ಬಿಡಿ, ನಾನು ಯಾವ್ದಕ್ಕೂ ಜಗ್ಗೋಡಲ್ಲ. ಆದ್ರೆ ನನ್ನ ಮೇಲೆ ಇನ್ನೂ ಅಟ್ಯಾಕ್ ಆಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ಯಾವ ರೀತಿ ಆಕ್ಷನ್ ತಗೊಳ್ಬೋದು ಸರ್? ಇರೋದು ಒಂದೇ ವಾಯ್ಸ್, 2-3 ವಾಯ್ಸ್ ಇದೆ. ಒಂದು ಡೈರೆಕ್ಟ್ ಆಗಿ ಅಲ್ಲೋ ಕಂಪ್ಲೇಂಟ್ ಕೊಡ್ತೀವಿ, ಸೆಕೆಂಡು ಮೀಡಿಯಾನೇ.